ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಸಿದ್ದು ಸರ್ಕಾರಕ್ಕೆ ಈಗ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ. ಈ ಬಾರಿ ಶಾಕ್ ಕೊಡ್ತಾ ಇರೋದು ಮಾತ್ರ ರಾಜಕೀಯವಾಗಿ ಅಲ್ಲ, ಬದಲಾಗಿ ಅಭಿವೃದ್ಧಿ ಮತ್ತು ಉದ್ಯಮಗಳ ವಿಚಾರದಲ್ಲೇ. ಹಾಗಂತ ಸಿದ್ದು ಸರ್ಕಾರ ಮತ್ತು ITBT ಮಿನಿಸ್ಟರ್ಗೆ ಶಾಕ್ ಕೊಡ್ತಾ ಇರೋದು ಮಾತ್ರ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಈಗ ಮತ್ತೊಂದು ಇಡೀ ವಿಶ್ವದ ಅತಿ ದೊಡ್ಡ ಕರ್ನಾಟಕದ ಕಂಪನಿಯೊಂದು ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಹಾಗಾದರೆ ಕರ್ನಾಟಕಕ್ಕೆ ಸೆಡ್ಡನ್ನು ಹೊಡೆದು ಆಂಧ್ರ ಪ್ರದೇಶ ಮುನ್ನುಗ್ತಾ ಇರೋದೇಗೆ? ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡೋಕೆ ಆಗ್ತಾ ಇರೋದು ಸಿದ್ದು ಸರ್ಕಾರದ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ನಮ್ಮ ರಾಜ್ಯದ ವಿದ್ಯಾವಂತ ಯುವಕರನ್ನ ಸರ್ಕಾರ ಯಾವ ಕಡೆಗೆ ಹೆಜ್ಜೆಯನ್ನು ಇಡೋ ಹಾಗೆ ಮಾಡ್ತಾ ಇದೆ? ಸರ್ಕಾರ ಯಾಕೆ ಇದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ತಾ ಇಲ್ಲ? ITBT ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅದೇನು ದಬಾಗ್ತಾ ಇದ್ದಾರೆ? ಯಾಕೆ ಕರ್ನಾಟಕದಲ್ಲಿ ಸಹಿಯಾದ ಕಂಪನಿಗಳು ಮತ್ತು ಕರ್ನಾಟಕದ ಮಾಲೀಕತ್ವದ ಕಂಪನಿಗಳು ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇವೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇತ್ತೀಚೆಗೆ ಇಡೀ ಭಾರತದ ಅತಿ ದೊಡ್ಡ, ವಿಶ್ವದಲ್ಲೇ 2ನೇ ದೊಡ್ಡ ಗೂಗಲ್ AI ಆಂಧ್ರ ಪ್ರದೇಶದ ಪಾಲಾಗಿತ್ತು. ಅದರ ಬಗ್ಗೆ ಮಾತಾಡೋದಕ್ಕಾಗಲಿ ಆ ಗೂಗಲ್ AI ನಮ್ಮ ರಾಜ್ಯಕ್ಕೆ ಕರೆದು ತರೋದಕ್ಕೆ ಪ್ರಯತ್ನವನ್ನಾಗಲಿ ರಾಜ್ಯ ಸರ್ಕಾರ ಅಥವಾ ಸರ್ಕಾರದ ITBT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆಗಲಿ ಮಾಡಿರಲೇ ಇಲ್ಲ. ಅದನ್ನು ಬಹಳಷ್ಟು ಯುವಕರು ಪ್ರಶ್ನೆಯನ್ನು ಮಾಡಿದರು. ಜೊತೆಗೆ ಆಗ ಪ್ರತಾಪ್ ಸಿಂಹ ಕೂಡ ಮತ್ತೊಂದು ಕಂಪನಿ ಕರ್ನಾಟಕದಲ್ಲಿ MOU ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿಯನ್ನು ಮಾಡಿದ ನಂತರ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ರು. ಆದರೆ ಅದಕ್ಕೆಲ್ಲ ನಮ್ಮ ರಾಜ್ಯದ ITBT ಮಿನಿಸ್ಟರ್ PUC ಫೇಲ್ ಗಿರಾಕಿ ಕೊಟ್ಟ ಉತ್ತರ ಅಂದರೆ, ಅಯ್ಯೋ, ಆಂಧ್ರ ಪ್ರದೇಶದವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಫ್ರೀಯಾಗಿ ಭೂಮಿಯನ್ನು ಕೊಡ್ತಾ ಇದ್ದಾರೆ, ವಿದ್ಯುತ್ತನ್ನು ಕಡಿಮೆ ದರದಲ್ಲಿ ಕೊಡ್ತಾರೆ, ಹಾಗಾಗಿ ಆ ಕಂಪನಿಗಳೆಲ್ಲ ಅಲ್ಲಿಗೆ ಹೋಗ್ತಾ ಇವೆ, ನಾವು ಎಲ್ಲವನ್ನ ಫ್ರೀಯಾಗಿ ಕೊಡೋದಕ್ಕೆ ಆಗತ್ತಾ ಅಂತ ಮಾತಾಡಿದರು. ಅಷ್ಟಕ್ಕೂ ಈ ಪ್ರಿಯಾಂಕ್ ಖರ್ಗೆ ಹೇಳೋದನ್ನು ಕೇಳಿದರೆ ಅದ್ಯಾವ ಕಡೆಯಿಂದ ನಗಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ ರೀ, ಇದೇ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಯಾವುದೇ ಯೋಗ್ಯತೆ ಅರ್ಹತೆ ಇಲ್ಲದೇ ಇದ್ದರೂ ಭೂಮಿಯನ್ನು ಕಡಿಮೆ ದರದಲ್ಲಿ ಕೊಡಬಹುದು ಅನ್ನೋದಾದರೆ, ನಮ್ಮ ರಾಜ್ಯದ ವಿದ್ಯಾವಂತರಿಗೆ ಒಂದಷ್ಟು ಉದ್ಯೋಗ ಸೃಷ್ಟಿಯನ್ನು ಮಾಡೋ ಕಂಪನಿಗಳಿಗೆ ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಉತ್ತರವನ್ನೇ ಹೇಳಲ್ಲ. ಅಲ್ಲಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಪನಿಗಳು ಹಾಗೆ ಉದ್ಯಮಗಳು ಪ್ರಾರಂಭ ಆಗೋದಕ್ಕೆ ಬೇಕಾದ ಸೌಕರ್ಯಗಳನ್ನು ಕೊಡೋ ಯೋಗ್ಯತೆ ಇಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಡೋದಿಲ್ಲ, ಅಲ್ಲಿ ಬೇಕಾದ ಭೂಮಿಯನ್ನು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ಆಯಿತು. ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಕ್ಕೆ ಆಂಧ್ರ ಪ್ರದೇಶದ ಮಂತ್ರಿ ಒಬ್ಬರು, ನಿಮಗೆ ವಿದ್ಯುತ್ ನೀಡೋ ತಾಕತ್ತಿಲ್ಲ, ನೀರನ್ನು ಕೊಡೋ ನಿಯತ್ತಿಲ್ಲ, ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯ ಕೊಡೋ ಮೂಲ ಉದ್ದೇಶವೇ ಇಲ್ಲ, ಅಂಥದ್ರಲ್ಲಿ ನಿಮ್ಮಂಥವರ ಜೊತೆ ಟ್ವೀಟ್ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನಮಗೂ ಟೈಮ್ ಇಲ್ಲ, ನಮ್ಮ ಸರ್ಕಾರದ ಬಗ್ಗೆ ಮಾತನಾಡುವಾಗ ಹುಷಾರಾಗಿರಿ ಅನ್ನೋದನ್ನು ಹೇಳಿದರು. ಅಲ್ಲಿಗೆ ಸಿದ್ದು ಸರ್ಕಾರದ ಮರ್ಯಾದೆ ಇಡೀ ದೇಶದಲ್ಲಿ ಹರಾಜಾಗಿ ಹೋಗೇ ಬೀಳ್ತು. ಆದರೂ ಸರ್ಕಾರಕ್ಕೆ ಮರ್ಯಾದೆ ಇದೆಯಾ ಅಂತ ಮಾತ್ರ ನನ್ನನ್ನು ಕೇಳಬೇಡಿ, ಅದನ್ನು ಸಿದ್ದರಾಮಯ್ಯ ಅವರನ್ನೇ ಟ್ವೀಟ್ ಮಾಡಿ ಕೇಳಿಕೊಳ್ಳಿ. ಆದರೆ ಆಶ್ಚರ್ಯ ಅಂದರೆ, ನಮ್ಮ ರಾಜ್ಯಕ್ಕೆ ಬರಬೇಕಿದ್ದ ಕಂಪನಿಗಳು ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ರೆ ನಮ್ಮ ರಾಜ್ಯದ ಸಿದ್ದು ಸರ್ಕಾರ ಮತ್ತು ITBT ಮಿನಿಸ್ಟರ್ ಮಾತ್ರ ತಲೆಯನ್ನು ಕೆಡಿಸಿಕೊಂಡಿದ್ದು RSS ಅನ್ನೋ ಸಂಘಟನೆಯನ್ನು ಹೇಗೆ ಬ್ಯಾನ್ ಮಾಡಬೇಕು, ಅದೆಷ್ಟು ನಿರ್ಬಂಧವನ್ನು ಹೇರೋಕೆ ಆಗುತ್ತೆ ಅಂತ. ಅದರಲ್ಲೂ ಅದೇ ವಿಚಾರ ಇವತ್ತಿಗೂ ಮಾತಾಡ್ತಾನೆ ಇದ್ದಾರೆ ಮಿಸ್ಟರ್ ITBT ಮಿನಿಸ್ಟರ್. ಅದೇ ಪಕ್ಕದ ರಾಜ್ಯಕ್ಕೆ ಎಲ್ಲ ಉದ್ಯಮಗಳು ಯಾಕೆ ಹೋಗ್ತಾ ಇವೆ, ನಾವು ಯಾವುದನ್ನು ಕೊಡ್ತಾ ಇಲ್ಲ, ಆ ರಾಜ್ಯಗಳು ಏನನ್ನು ಕೊಡ್ತಾ ಇವೆ, ನಮ್ಮ ರಾಜ್ಯದಲ್ಲಿ ಅದ್ಯಾವ ವ್ಯವಸ್ಥೆಗಳು ಸರಿ ಇಲ್ಲ, ಪಕ್ಕದ ರಾಜ್ಯದಲ್ಲಿ ಯಾವ ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಸರಿ ಇವೆ, ಇದೆಲ್ಲವನ್ನು ಯೋಚನೆ ಮಾತ್ರ ಮಾಡೋಕ್ಕೆ ಹೋಗಲೇ ಇಲ್ಲ. ಆದರೆ ಈಗ ಮತ್ತೊಂದು ವಿಶ್ವದಲ್ಲೇ ಅತಿ ದೊಡ್ಡ ಕಂಪನಿ ಆಂಧ್ರ ಪ್ರದೇಶದ ಜೊತೆ MOUಗೆ ಸಹಿಯನ್ನು ಮಾಡಿದೆ. ಅದರಲ್ಲೂ ಈ ಕಂಪನಿ ಬೇರೆ ಯಾವುದೋ ದೇಶದಿಂದ ಅಥವಾ ಯಾವುದೋ ರಾಜ್ಯದಿಂದ ಬಂದಿದ್ದಲ್ಲ, ಬದಲಾಗಿ ನಮ್ಮದೇ ರಾಜ್ಯದ ನಿರಾಣಿ ಗ್ರೂಪ್ಸ್ಗೆ ಸೇರಿದ ಕಂಪನಿ. ಅದರ ಹೆಸರು ಟ್ರೂಅಲ್ಟ್ ಬಯೋ ಎನರ್ಜಿ. ಈಗ ಅದೇ ಕಂಪನಿಯ CEO ವಿಜಯ್ ನಿರಾಣಿ ಸ್ಪಷ್ಟಪಡಿಸಿದ್ದಾಗಿದೆ, ಈ ನಿರಾಣಿ ಗ್ರೂಪನ್ನು ಸರಿಯಾಗಿ ಮಾತನಾಡಿ ಉಳಿಸಿಕೊಂಡಿದ್ರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದಲ್ಲೇ ಒಂದಷ್ಟು ಉದ್ಯೋಗಗಳನ್ನು ಸುಲಭವಾಗಿ ಸೃಷ್ಟಿ ಮಾಡಬಹುದಿತ್ತು. ಆದರೆ ಅದನ್ನು ಸರ್ಕಾರ ಆಗಲಿ ITBT ಬಿಟ್ಟು ಬಿದ್ದಿರೋ ಮಿನಿಸ್ಟರ್ ಆಗಲಿ ಮಾಡಲೇ ಇಲ್ಲ. ಹಾಗಾದರೆ ಈ ಸಿದ್ದರಾಮಯ್ಯ ಸರ್ಕಾರ ಅದೆಲ್ಲಿ ಎಳವಟ್ಟು ಮಾಡ್ತಾ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಅದರಲ್ಲೂ ಆಂಧ್ರ ಪ್ರದೇಶದ ಕಡೆಗೆ ಅದೆಷ್ಟು ಕಂಪನಿಗಳು ಹೋಗ್ತಾ ಇವೆ, ಅಲ್ಲಿನ ಚಂದ್ರಬಾಬು ನಾಯ್ಡು ಸರ್ಕಾರ ಅದೆಷ್ಟು ಹೂಡಿಕೆಗಳನ್ನು ತರೋದಕ್ಕೆ ಹೊರಟಿದೆ ಅಂತ ಒಂದು ಸ್ವಲ್ಪ ನೋಡಲೇಬೇಕು. ಮುಂದಿನ 3 ವರ್ಷಗಳಲ್ಲಿ ಸುಮಾರು $500 ಬಿಲಿಯನ್ ಹೂಡಿಕೆಯನ್ನು ಮಾಡೋದಕ್ಕೆ ಕಂಪನಿಗಳಿಗೆ ತಯಾರಿಯನ್ನು ಮಾಡಿಕೊಡ್ತಾ ಇದೆ. ಅದಾದ ನಂತರ ಮುಂದಿನ 10 ವರ್ಷಗಳಲ್ಲಿ
$1 ಟ್ರಿಲಿಯನ್ ಹೂಡಿಕೆಯನ್ನು ತಗೊಂಡು ಬರೋ ಉದ್ದೇಶವನ್ನು ಇಟ್ಕೊಂಡಿದೆ ಚಂದ್ರಬಾಬು ನಾಯ್ಡು ಸರ್ಕಾರ. ಅದೇ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ, ನೀವು ಯಾವ ಗುರಿಯನ್ನು ಇಟ್ಕೊಂಡಿದ್ದೀರಿ ಅಂದರೆ, ಇರಪ್ಪ ಮೊದಲು RSS ಬ್ಯಾನ್ ಮಾಡೋಕ್ಕೆ ಆಗುತ್ತಾ ನೋಡ್ತೀವಿ, ಅದು ಆಗಿಲ್ಲ ಅಂದರೆ ಒಂದಷ್ಟು ನಿರ್ಬಂಧ ಹೇರೋಕ್ಕೆ ಪ್ರಯತ್ನ ಮಾಡ್ತೀವಿ, ಕೊನೆಗೆ ಅದು ಆಗಿಲ್ಲ ಅಂದರೆ ರಾಹುಲ್ ಗಾಂಧಿಯನ್ನು ಮೆಚ್ಚಿಸೋಕೆ ಏನು RSS ಮೇಲೆ ಒಂದಷ್ಟು ಆದೇಶವನ್ನು ಹೊರಡಿಸಿದೆ, ಆಮೇಲೆ ನ್ಯಾಯಾಲಯದಲ್ಲಿ ಉಗಿಸಿಕೊಳ್ತೀವಿ, ಇದೇ ನಮ್ಮ ಗುರಿ ಅಂತ ಹೇಳಬಹುದು ಅನಿಸುತ್ತೆ. ಇನ್ನು ನಮ್ಮ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಕೇಳಿದರೆ, ಅಯ್ಯೋ ಆ ಸಿದ್ದರಾಮಯ್ಯಗೆ ಬ್ಯಾನ್ ಮಾಡೋಕ್ಕೆ ಪತ್ರ ಬರೆದಿದ್ದೆ ನಾನು, ಜೊತೆಗೆ ನೀವು ಕೇಳ್ತಾ ಇರೋ ಕಂಪನಿಗಳು ಬಂದರೆ ನಮ್ಮ ವಿದ್ಯಾವಂತ ಯುವಕರಿಗೆ ಕೆಲಸ ಸಿಕ್ಕಿಬಿಡುತ್ತೆ, ಆಗ ನಮ್ಮ ಬಿಟ್ಟಿ ಭಾಗ್ಯ ನಂಬಿ ಯಾರು ಮತವನ್ನು ಹಾಕಲ್ಲ, ಅದಕ್ಕಾಗಿ ಅವುಗಳನ್ನು ತರೋದೇ ಬೇಡ ಅಂದ್ಕೊಂಡಿದ್ದೀವಿ, ಇದೇ ನಮ್ಮ ಉದ್ದೇಶ ಹಾಗೆ ಗುರಿ ಅಂತ ಹೇಳಿದ್ರು ಹೇಳಬಹುದು. ಯಾಕಂದರೆ ಈ ಸಿದ್ದು ಸರ್ಕಾರಕ್ಕೆ ಅಭಿವೃದ್ಧಿ ಮಾಡೋದು ಹಾಳಾಗಿ ಹೋಗಲಿ, ಅದರ ಬಗ್ಗೆ ಯೋಚನೆಯನ್ನು ಮಾಡಲ್ಲ. ಅದೇ ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 6 ಸೀಟುಗಳನ್ನು ಗೆದ್ದುಕೊಂಡಾಗ KN ರಾಜಣ್ಣ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಹೆಣ್ಣು ಮಕ್ಕಳಿಗೆ ಪುಕ್ಸಟ್ಟೆ ಬಸ್ ಕೊಟ್ಟಿದ್ದೀವಿ, 2,000 ದುಡ್ಡನ್ನು ಕೊಡ್ತಾ ಇದ್ದೀವಿ, ಗಂಡು ಮಕ್ಕಳಿಗೆ ಏನೂ ಕೊಟ್ಟಿಲ್ಲ, ಆದರೂ ಬಿಹಾರದಲ್ಲಿ ಹೆಂಗಸರು ನಮಗೆ ಮತವನ್ನು ಹಾಕಿಲ್ಲ, ಅದರಿಂದಲೇ ನಾವು ಸೋತಿರೋದು ಅಂತ. ಅಲ್ಲ ರೀ, ಇವರೆಲ್ಲ ಸಚಿವರಾಗಿದ್ದವರು, ಅದೇನು ಮಾತಾಡ್ತಾರೆ ಅನ್ನೋ ಜ್ಞಾನನೇ ಇಲ್ಲ. ಚುನಾವಣೆ ನಡೆದಿರೋದು ಬಿಹಾರದಲ್ಲಿ, ಇವರ ಕಾಂಗ್ರೆಸ್ ಪಕ್ಷ ಮಕಾಡೆ ಮಲಗಿರೋದು ಅಲ್ಲೇ, ಇವರ ಪಕ್ಷ ಬಿಟ್ಟಿ ಭಾಗ್ಯವನ್ನು ಕೊಡ್ತಾ ಇರೋದು ಕರ್ನಾಟಕದಲ್ಲಿ. ಆದರೆ ಬಿಹಾರದ ಜನರು ಹೇಗ್ರಿ ಮತವನ್ನು ಹಾಕ್ತಾರೆ? ಒಂದಕ್ಕೊಂದು ಏನಾದರೂ ಸಂಬಂಧ ಇದೆಯಾ? ಇಲ್ಲ ಅಂದರೆ ಒಂದು ರಾಜ್ಯದಲ್ಲಿ ಕೊಟ್ಟರೆ ಎಲ್ಲ ರಾಜ್ಯದಲ್ಲೂ ಮತವನ್ನು ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರಾ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಉಚಿತಗಳನ್ನು ಕೊಡೋದ್ರ ಬದಲು ಅದೇ ದುಡ್ಡಲ್ಲಿ ಒಂದಷ್ಟು ಉದ್ಯಮಗಳು ಬರೋಕ್ಕೆ ಹಾದಿಯನ್ನು ಮಾಡಿಕೊಟ್ಟಿದ್ರೆ ಜೀವನ ಪೂರ್ತಿ ಅದೆಷ್ಟೋ ವಿದ್ಯಾವಂತ ಅರ್ಹ ಯುವಕರು ಮತ್ತು ಅವರ ಕುಟುಂಬ ಊಟವನ್ನು ಮಾಡ್ತಾ ಇರಲಿಲ್ವಾ? ಆಯಿತು ರೀ, ಅದೇನೋ ಪುಕ್ಸಟ್ಟೆ ಕೊಟ್ಟಿದ್ದೀವಿ ಅಂತಾರಲ್ಲ, ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳೋ ಯಾವನೇ ಆದರೂ ಅವರ ಮನೆಯ ದುಡ್ಡನ್ನು ತಗೊಂಡು ಬಂದು ಕೊಡ್ತಾನ? ಇಲ್ಲ ಅಂದರೆ ಸಿದ್ದರಾಮಯ್ಯ ಏನಾದರೂ ಅವರ ಆಸ್ತಿ ಮಾರಾಟ ಮಾಡಿ ಕೊಡ್ತಾ ಇದ್ದಾರಾ? ಎಲ್ಲವನ್ನ ಜನರ ತಲೆಯ ಮೇಲೆ ಹಾಕಿ ಜನರ ದುಡ್ಡನ್ನು ಜನರಿಗೆ ಕೊಟ್ಟು ನಾನು ಕೊಟ್ಟೆ ಅಂದರೆ ಅದ್ಯಾವುದೇ ಪಕ್ಷ ಆಗಲಿ ಅದನ್ನು ಕೈಲಾಗದವರು ಮಾಡೋ ಕೆಲಸ ಅಂತ ಕರಿಬೇಕಾಗತ್ತೆ. ಅದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಮ್ಮ ಸರ್ಕಾರ ಮಾಡಿದ್ದು ಅಂತ ಹೇಳಲಿ ಬಿಡಿ ನೋಡೋಣ, ಆ ತಾಕತ್ತು ಇವರಿಗೆ ಇರಲ್ಲ. ಇನ್ನು ಈಗಾಗಲೇ ಚಂದ್ರಬಾಬು ನಾಯ್ಡು ಮೊನ್ನೆ ಬಿಹಾರ ಚುನಾವಣೆಯ ನಂತರ ಮಾತನಾಡ್ತಾ ಮತ್ತೆ ಮೋದಿ ಪ್ರಧಾನಿ ಆಗ್ತಾರೆ, ಯಾರು ಹೆದರಬೇಡಿ, ಆರಾಮಾಗಿ ಭಾರತದಲ್ಲಿ ಹೂಡಿಕೆಯನ್ನು ಮಾಡಿ ಅಂತ ಹೇಳಿದರು. ಒಂದು ಕಾಲದಲ್ಲಿ SM ಕೃಷ್ಣ ಅವರು CM ಆಗಿದ್ದಾಗ ಯಾವ ರೀತಿ ಬೆಂಗಳೂರನ್ನು ಮಾಡಿದ್ರೋ ಅದೇ ಕೆಲಸವನ್ನು ಈಗ ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಕಳೆದ 18 ತಿಂಗಳಲ್ಲಿ $20 ಬಿಲಿಯನ್ ಹೂಡಿಕೆಯನ್ನು ಮಾಡಿಸಿದ್ದಾರೆ. ಅಲ್ಲಿಗೆ ಯೋಚನೆ ಮಾಡಿ, ಆಂಧ್ರ ಅದು ಯಾವ ರೀತಿಯಲ್ಲಿ ಮುನ್ನುಗ್ತಾ ಇದೆ ಅಂತ. ನಮ್ಮ ಕರ್ನಾಟಕಕ್ಕೆ ಹೋಲಿಕೆಯನ್ನು ಮಾಡಿದರೆ ಅವರಿನ್ನೂ ಅವರ ರಾಜ್ಯದ ರಾಜಧಾನಿ ಅಮರಾವತಿಯನ್ನು ನಿರ್ಮಾಣ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಈಗಾಗಲೇ IT ಹಬ್ ಅಂತ ಕರೆಸಿಕೊಂಡಿದೆ. ಅಂಥದ್ರಲ್ಲಿ ನಮ್ಮ ರಾಜ್ಯಕ್ಕೆ ಹೂಡಿಕೆಗಳನ್ನು ಸೆಳೆಯೋಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ರಾಜ್ಯದ ಮಂತ್ರಿಗಳು ಹಾಗೆಯೇ ಸರ್ಕಾರ ಅದೇನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಹೂಡಿಕೆ ಆಗಿರೋದ್ರಲ್ಲಿ 20 ಲಕ್ಷದಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಜೊತೆಗೆ ಇನ್ನೂ 3 ವರ್ಷಗಳಲ್ಲಿ 50 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡೋ ಗುರಿಯನ್ನು ಇಟ್ಕೊಂಡಿದೆ ಆಂಧ್ರ ಸರ್ಕಾರ. ಅದೇ ನಮ್ಮ ರಾಜ್ಯದಲ್ಲಿ ಸದ್ಯ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಹಾಳಾಗಿ ಹೋಗಲಿ, ಇರೋ ಉದ್ಯೋಗಗಳು ಹೋಗದ ರೀತಿ ನೋಡಿಕೊಳ್ತಾರಾ ಅನ್ನೋದೇ ಅನುಮಾನ. ಯಾಕಂದರೆ ನಮ್ಮ ರಾಜ್ಯದ DCM DK ಶಿವಕುಮಾರ್ ಹೇಳ್ತಾ ಇರ್ತಾರಲ್ಲ, ಬೇಕಾದರೆ ಇರಬಹುದು, ಬೇಡ ಅಂದರೆ ಹೋಗ್ತಾ ಇರಬಹುದು ಅಂತ. ಇಂತಹ ದುರಹಂಕಾರದ ಮಾತುಗಳನ್ನು ಕೇಳಿ ಯಾವನಾದರೂ ಸಾವಿರ ಕೋಟಿಯನ್ನು ಹೂಡಿಕೆ ಮಾಡಿ ಬಂದು ಇಲ್ಲಿ ಕಂಪನಿಯನ್ನು ಮಾಡ್ತಾರಾ? ಯೋಚನೆ ಮಾಡಿ. ಅದೇನೇ ಆದರೂ IT-BT ಮಿನಿಸ್ಟರ್ಗೆ RSS ಯೋಚನೆ, ನಮ್ಮ ರಾಜ್ಯದ CMಗೆ ಬೇರೆ ಇನ್ನೇನೋ ಯೋಚನೆ, ಇನ್ನು DCMಗೆ CM ಕುರ್ಚಿ ಸಿಗುತ್ತಾ ಇಲ್ವಾ ಅನ್ನೋ ಯೋಚನೆ. ಅಂಥದ್ರಲ್ಲಿ ಯಾವ ಹೂಡಿಕೆಗಳು ಯಾವ ರಾಜ್ಯಕ್ಕೆ ಹೋಗ್ತಾ ಇವೆ, ಅಲ್ಲಿ ಅದೆಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇವೆ ಅನ್ನೋದನ್ನು ನೋಡೋದಕ್ಕಾದ್ರೂ ಸಮಯ ಎಲ್ಲಿದೆ ಬಿಡಿ. ಒಟ್ಟಿನಲ್ಲಿ ಕರ್ನಾಟಕದ ಜನರು ಇನ್ನು 2.5 ವರ್ಷ ಅದೇನು ಮಾಡ್ತಾರೋ, ಅದ್ಯಾವ ಪರಿಸ್ಥಿತಿಗೆ ಬರಬೇಕೋ ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಿದ್ದರಾಮಯ್ಯ ಸರ್ಕಾರ ಫೇಲ್ ಆಗಿ ಹೋಗಿದೆ.
ಅವರ ಕೈಯಲ್ಲಿ ಅಧಿಕಾರ ಕೂಡ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಹಾಗೆಯೇ ಬೇರೆ ಯಾವುದೇ ಕಂಪನಿಗಳಿಗೆ ಹೂಡಿಕೆಯನ್ನು ಮಾಡಿಸೋಕೆ, ಭೂಮಿಯನ್ನು ಕೊಡೋದಕ್ಕೆ ಇವರದ್ದೇ ಸರ್ಕಾರದ ಮಂತ್ರಿಗಳು ಹಾಗೆ ಶಾಸಕರಿಗೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ. ಇನ್ನು ಕಡಿಮೆ ದರದಲ್ಲಿ ಭೂಮಿ ಕೊಡಿ ಅಥವಾ ಫ್ರೀಯಾಗಿ ಏನೋ ಒಂದಷ್ಟು ಆ ಕಂಪನಿಗಳಿಗೆ ಕೊಡಿ, ಒಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಅಂದರೆ ಕೊಡ್ತಾರಾ? ಖಂಡಿತ ಕೊಡಲ್ಲ ಬಿಡಿ. ಇದು ರಾಜ್ಯ ಸರ್ಕಾರದ ಕರ್ಮ ಅಲ್ಲ, ನಮ್ಮ ರಾಜ್ಯದ ಜನರ ಕರ್ಮ ಅಷ್ಟೇ. ಇದು ಗೆಳೆಯರೆ ಚಂದ್ರಬಾಬು ನಾಯ್ಡು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡ್ತಾ ಇರೋ ಕಪಾಳ ಮೋಕ್ಷ. ಅದರಲ್ಲೂ ಕರ್ನಾಟಕದ ಕಂಪನಿಯನ್ನು ಬಿಡದೆ ಅವರ ರಾಜ್ಯದಲ್ಲಿ ಹೂಡಿಕೆ ಮಾಡಿಸಿರೋದು. ಹಾಗೆಯೇ ಆಂಧ್ರ ಪ್ರದೇಶದ ಮುಂದಿನ ಗುರಿಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.